ಓಡ್ಕೊಂಡು ಬಂದ್ಬಿಟ್ವಿ. ಆದ್ರೆ ಅಣ್ಣ ಅಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು, ಬಸ್ನವ್ರು ಬಿಟ್ಟು ಹೋದ್ರು. ಹರಿಯ ದೋಸೆಯ ಹೊಸ ಪ್ರಯೋಗಗಳು ಶುರುವಾಗಿದೆ. ಆಫೀಸಲ್ಲಿ ಪಾರ್ಟಿ ಕೊಟ್ಟಿದ್ರು, ಅಣ್ಣ ಬರುವಾಗ ಲೇಟ್ ಆಗಿತ್ತು, ಹಾಗೆ ಬಂದು ಇವಾಗ ಊಟ ಮಾಡ್ತಿದ್ದಾರೆ. ನಾವೆಲ್ಲ ಕೊರಗಜ್ಜನ ಕೋಲ ನೋಡೋಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಸೀತಾಮಳ್ಳಿಗೆ. ಇವಾಗ 8:15 ಬಸ್ಸು. ನಾವೆಲ್ಲ ಬ್ಯಾಗೆಲ್ಲ ತಗೊಂಡು ಒಂದು ರೆಡಿ ಆಗಿದ್ದೀವಿ. ಇವಾಗ 8 ಗಂಟೆ ಆಗಿದೆ. 8:50 ಊಟ ಹಾಕ್ಸಿದ್ದಾರೆ. ಲೇಟಾಗಿ ಬಂದ ಅರ್ಧ ಗಂಟೆ, ಎಷ್ಟು 1 ಗಂಟೆ ಹೋದ ಇಲ್ಲಿರೋ ರೂಮಿಗೆ ತಗೊಂಬರೋಕ್ಕೆ. ಈಗ ರಬ್ಬ ತಿಂತ ನೋಡಿ. 8:50ಕ್ಕೆ ಬಸ್ ಇದೆ ನಮಗೆ. ಹಾಗೆ ಇವಾಗ ಮಾರತಹಳ್ಳಿಯಿಂದ ಬಸ್ಸು. ಹಾಗೆ ನಮ್ಮ ಡೆಕೋರಮ್ ಅವರು ಇದ್ದಾರೆ. ಹಿಮಾಚಲ್ ಟ್ರಿಪ್ಪಲ್ಲಿ ನೋಡಿರ್ತೀರಾ, ಅವರೇ ಇವರು. ಇಲ್ಲೂ ಬ್ಲರ್ ಮಾಡ್ತಿದ್ದೀವಿ. ಇವರೇ ನೋಡಿ, ಬ್ಲರ್ ಮಾಡ್ತಿದ್ದೀವಿ. ಅರ್ಧ ಗಂಟೆ ನಂತರ ಆ್ಯಸ್ ಯೂಶ್ವಲು ನಾವು ಲೇಟ್ ಆಗಿದೆ ಬಸ್ಸಿಗೆ. ಓಡ್ತಾ ಇದ್ದೀವಿ. ಟ್ರಾಫಿಕಲ್ಲಿ ಗಾಡಿ ಬ್ಲಾಕ್ ಆಗಿದೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೇಗ ತಲುಪೋಕ್ಕೆ. ನಮ್ಮ ಬಸ್ ಇಲ್ಲೇ ಕೆಳಗಿರುತ್ತದೆ. ನಾವು ಮಾರತಳ್ಳಿ ಬ್ರಿಡ್ಜ್ ಮೇಲಿಂದ ನಡ್ಕೊಂಡೋಗಿ ಇಲ್ಲೇ KLM ಫ್ಯಾಷನು. ಇವಾಗ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ಒಂದು 500-600 ಮೀಟರ್ ದೂರ ನಮ್ಮ ಬಸ್ ಬರುತ್ತೆ. ಓಡ್ಕೊಂಡು ಬಂದ್ಬಿಟ್ವಿ. ಆದ್ರೆ ಅಣ್ಣ ಅಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು, ಬಸ್ನವ್ರು ಬಿಟ್ಟು ಹೋದ್ರು. ಮಜಾ ಆವಿಸ್ದಿವಿಲ್ ಮಜಾ. 10:00 ಕೆಂಗೇರಿಲಿ ಇರ್ಬೇಕಂತ. ಆಗುತ್ತಾ? ಕೆಂಗೇರಿ KR ಪುರಕ್ಕೆ ಹೋಗಿ ಅಲ್ಲಿಂದ ಮಜಾ. 45 ಮಿನಿಟಲ್ಲಿ ಮೆಜೆಸ್ಟಿಕ್ ತಲುಪಲ್ಲ ಹೆಂಗು ಅಂದ್ರೆ. ಓಕೆ, ಇವಾಗ ಬೇಡ ಮಚ್ಚ, ಏನಕ್ಕೆ ಅಷ್ಟೇ ಟೆನ್ಷನ್ ಬೇಡ. ಇವಾಗ ಏನ್ ಮಾಡೋದಂದ್ರೆ ಕೆಂಗೇರಿಯಿಂದ ಹತ್ತೋಣ 10:00ಗೆ ಕೆಂಗೇರಿಗೆ. ಡನ್. ಗ್ಯಾಲಕ್ಸಿ ಮೋಟರ್ಸ್ ಕಾಸರಗೋಡು ನಮ್ಮನ್ನು ಬಸ್ಸಲ್ಲಿ ಬಿಟ್ಟು ಹೋಗಿದ್ದಾರೆ. 5 ನಿಮಿಷ ನಾವು ವೇಟ್ ಮಾಡಿಲ್ಲ. ಸೊ ಎಲ್ರು ಕ್ಯಾಬ್ ಬುಕ್ ಮಾಡ್ತಿದ್ದಾರೆ. ನಮ್ದು ಪಿಕಪ್ ಟೈಮ್ ಇದ್ದಿದ್ದು 8:50ಗೆ. 5 ಮಿನಿಟ್ಸ್ ವೇಟ್ ಮಾಡಲಿಲ್ಲ. 8:54ಗೆ ಹೋಗ್ಬಿಟ್ಟ. ಅದಕ್ಕೆ ತುಂಬಾ ಎದೆ ನೋವಾಗಿದೆ. ಕೆಂಗೇರಿಯಲ್ಲಿ ಜಾಯ್ನ್ ಆಯ್ತು. ಅದೇ ಕೆಂಗೇರಿಗೆ 10:00ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಕೆಂಗೇರಿಯಲ್ಲಿ ಸಿಕ್ಕಿದ್ರೆ ಹಾಕ್ತೀವಿ, ಇಲ್ಲಾಂದ್ರೆ ರೂಮಿಗೆ ಬಂದು ಮಲ್ಕೋತೀವಿ. ಒಂದು ಆಟೋ ಬಂತು, 2 ಆಟೋ ಬುಕ್ ಮಾಡಿದ್ದೀವಿ. ಇನ್ನೊಂದು ಬರ್ಬೇಕಷ್ಟೇ, ವೇಟ್ ಮಾಡ್ತಿದ್ದೀವಿ ಗಾಡಿಗೆ. ಹಾಗೆ ಹೋಗ್ತಾ ಕೆಂಗೇರಿ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಸಾರಿ, ಕೆಂಗೇರಿ ಅಲ್ಲ, KR ಪುರ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಇಲ್ಲಿಂದ ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹತ್ತಬೇಕು. 10:00 ತಲುಪ್ತಾರಂತೆ ಅಲ್ಲಿಗೆ. ಇವಾಗ 9:15 ಆಯಿತು. ಹಾಗೆ KR ಪುರಂ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಅಣ್ಣ ಸ್ವಲ್ಪ ಬೇಗ ಬಂದುಬಿಟ್ರು ಆಫೀಸಿಗೆ ಊಟ ಮಾಡೋಕ್ಕೆ. ಹಂಗೆ ನಾವು ನಮಗೊಂದು ಭಾಗ್ಯ ಸಿಕ್ತು. KR ಪುರಂ ಮೆಟ್ರೋ ಸ್ಟೇಷನ್ ಹತ್ತಿ ಕೆಂಗೇರಿ ತನಕ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹತ್ತೋದು. ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ನಮ್ಮದು, ಪ್ರವೀಣ್ ಕಟ್ಟಿಮಣಿ ಅಂತ, ಗುಲ್ಬರ್ಗದವರು, ನಮ್ಮ ಕಾಲೇಜ್ ಫ್ರೆಂಡು. ಇವರು ನಮ್ಮೂರಿಗೆ ಬರ್ತಿದ್ದಾರೆ ಭೂತಕೊಲ ನೋಡೋಕ್ಕೆ. ಹೌದು, ಇವರ ಪರಿಚಯ ಇದ್ದೇ ಇರುತ್ತೆ. ಮದಕಸಿರದ ಮದಕರಿ ಈಶ್ವರಚಂದ್ರ ವಿದ್ಯಾಸಾಗರ್. ಹಾಗೆ ಬಂದು KR ಪುರಂ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಮೆಟ್ರೋ ಬಂದು ಕೂಡಲೇ ಮೆಟ್ರೋ ಸಿಕ್ತು. ಇವಾಗ ಬಾ ಮಜಾ, ಒಳಗೆ ಹೋಗ್ತಾ ಇದ್ದೀವಿ. ಪ್ರವೀಣ್ ಇವಾಗ ಇಲ್ಲಿಂದ ಅಷ್ಟೇ 45 ನಿಮಿಷ. ಇನ್ನು ನಾವು ಅರ್ಧ ಗಂಟೆ ಮೆಟ್ರೋ ಸ್ಟೇಷನ್ ಹತ್ರನೇ ಕಾಯಬೇಕಾಗುತ್ತೆ. 10:00ಗೆ ಕೆಂಗೇರಿ ಬರುತ್ತೆ ಅಂತ ಹೇಳಿದರು. ಸೊ 10:15ಕ್ಕೆ ನಾವು ಕೆಂಗೇರಿಗೆ ಬಂದಿದ್ದೀವಿ. ನಾವು ಮ್ಯಾಪಲ್ಲಿ ನೋಡುವಾಗ ಬಸ್ ಇನ್ನು ಮೆಜೆಸ್ಟಿಕ್ಕಲ್ಲೇ ಇದೆ. ನಾವೊಂದು ಇನ್ನೂ ಒಂದು ಅರ್ಧ ಗಂಟೆ ಕಾಯಬೇಕಾಗುತ್ತೆ.
ಸೊ ಸಿಂಪಲ್, ಯಾವಾಗಾದರೂ ನಿಮಗೆ ಬಸ್ ಏನಾದರೂ ಮಿಸ್ ಆಗಿದ್ರೆ ಮೆಟ್ರೋದಲ್ಲಿ ಬಂದು ಚೇಸ್ ಮಾಡಿ ಬಸ್ಸನ್ನು ಹಿಡಿಬೋದು. ನಮ್ಮ ಬಾಯ್ಸ್ ಎಲ್ಲ ಫುಲ್ ಖುಷಿಯಾಗಿದ್ದಾರೆ ನೋಡಿ. ಅಲ್ಲಿದ್ದಾರಲ್ಲ ಹರ್ಷಿತ್ ಗೌಡ ಅಂತ, ಇವರೇ ಈ ಕಷ್ಟ ಎಲ್ಲ ಆಗೋಕ್ಕೆ ಕಾರಣ ಇವರೇ. ಇವರು ಊಟ ಮಾಡುವಾಗ ಲೇಟ್ ಆಯಿತು, ಮನೆಗೆ ಹೋಗಿದ್ರು, ಮಲ್ಕೊಂಡು ಎದ್ದು ಬರುವಾಗ ಲೇಟ್ ಆಯಿತು, ಅದಕ್ಕೆ ನಮಗೆ ಬಸ್ ಮಿಸ್ ಆಯಿತು. 10:15ಕ್ಕೆ ಬರೋ ಕೇಳಿ 11 ಗಂಟೆಗೆ ನಮ್ಮ ಬಸ್ ಬಂದಿದೆ. ಇದೇ ಬಸ್ಸು. ಒಂದು 5 ನಿಮಿಷ ವೆಯ್ಟ್ ಮಾಡ್ತಿದ್ರೆ ನಮ್ಗೆ ಅಲ್ಲೇ ಸಿಗ್ತಿತ್ತು. ಮತ್ತು ನಾವಿವಾಗ ವೆಯ್ಟ್ ಮಾಡಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಮುಂದ್ಗಡೆಯಿಂದ ಹತ್ತಾ ಇದ್ದೀವಿ. ಮತ್ತೆ ಸೀಟ್ ನಂಬರ್ 14, 15. ಓಕೆ ಓಕೆ ಓಕೆ. ಹಾಗೆ ನಮ್ಮ ಜೊತೆ ಇದ್ದ ಹರಿ ಬಸ್ ಹತ್ತಿದ್ದಾನೆ, ಇಲ್ಲೆಲ್ಲೋ ಇದ್ದಾನೆ ಸೀಟಲ್ಲಿ. ಹರಿ U12. ಓಕೆ ಹರಿ ಯಾವ್ದು ನಿಮಿಷ. How was the journey, bro? How was the experience while chasing the bus? It was emotional. Adrenaline. It was emotional trip. Okay. ಹಂಗಂದ್ರೆ ಏನು ಮಚ್ಚ? ಡ್ರಿಪ್ ಅಂದ್ರೆ ಏನು ಮಚ್ಚ? ಎಮೋಷನಲ್ ಡ್ರಿಪ್. ಒಪ್ಪ. ಈಗ ಕಾರಲ್ಲಿ ಹಿಂಗ ಅಂದಾಗ ಜುನಿ ಅನ್ನುತ್ತೆ. ಕರೆಕ್ಟ್. ಎಮೋಷನ್ಸ್ ಎಲ್ಲ ಜುನಿ. ಓಕೆ. ಬೆಳಿಗ್ಗೆ 6 ಗಂಟೆಗೆ ಬಜರಿಕ ತಲುಪಿದ್ವಿ. ಎಲ್ಲರೂ ಎದ್ದಿದ್ವಿ. ಇವ್ರಿಗೆ ಹೇಳ್ಬೇಕಷ್ಟೇ, ಅಣ್ಣನಿಗೆ ನಿದ್ದೆ ಬಂದೇ ಇಲ್ಲ ಅಂತೆ. ಹೋಗಿ ಮಲ್ಕೊಳ್ಳೋಕಿದೆ ಇವಾಗ. ಬಜಿ ಅಡ್ಕ ಬಂದಿದ್ದೀವಿ, ಯಾರು ಇಳಿತಿದ್ದಾರೆ. ನಮ್ಮ ಗಾಡಿನೂ ರೆಡಿ ಇದೆ. ಇವರು ನಿತೇಶ್ ಅಂತ ಮಜಾ ಇಲ್ಲಿ ನೋಡು ಮಜಾ. ಇಲ್ಲಿಂದ ಸೀದೆ ಇವಾಗ ಸೀತಾಮಳಿಗೆ ಹೋಗ್ತಾ ಇದ್ದೀವಿ. ಹರಿಯಲ್ಲಿ ಹರಿಯಾಣ ಅವರು ಬರ್ತಿದ್ದಾರೆ, ಇಳಿತಿದ್ದಾರೆ. ಹರಿ. ಹಾಗೆ ಬೆಳಿಗ್ಗೆ 6:15 ಇವಾಗ ಮನೆಗೆ ಬಂದಿದ್ವಿ. ಇದು ನಮ್ಮ ದಾಸು. ದಸ್ ಅಣ್ಣಂದ್ರೆಲ್ಲ ಇದ್ದಾರೆ ಇಲ್ಲೇ. ಇವರು ಪ್ರವೀಣ್ ಕಟ್ಟಿಮಣಿ ಅವರು, ಇವರು ಹರ್ಷಿತ್ ಗೌಡ ಅವರು, ಇದು ಸುರೇಶ್ ಭಟ್ ಅವರು. ಹಾಗೆ ವೆಲ್ಕಮ್ ಟು ಕಾಸರಗೋಡು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಇದು ನಿತೇಶ್ ಅವರು, ಇದು ಹರಿ ಅವರು, ಇದು ನಮ್ಮ ಡ್ಯಾಡಿ ಅವರು. ಇದೇ ನಮ್ಮ ಮನೆ ಇರೋದು ಕಾಸರಗೋಡು ಜಿಲ್ಲೆಯ ಬೇಳ ಗ್ರಾಮದ ಚೌಕಾರು ಪಟ್ಟೆ ಅನ್ನೋ ಜಾಗದಲ್ಲಿ. ಇದು ಮೈನ್ ರೋಡ್ಗಿಂತ 1.5 ಕಿಲೋಮೀಟರ್ ಒಳಗಡೆ ಇರೋದು. ಇಲ್ಲಿ ಹಾರ್ನ್ ಸೌಂಡ್ ಕೇಳಲ್ಲ, ಇಂಡಸ್ಟ್ರಿ ನಾಯ್ಸ್ ಇರಲ್ಲ, ಏನಿಲ್ಲ. ಎಲ್ಲ ಹಕ್ಕಿಗಳ ಸೌಂಡ್ ಮಾತ್ರ ಕೇಳಿಸಿರುತ್ತೆ. ಇಲ್ಲಿ ಬಂದಿರೋದಂದ್ರೆ ಒಂಥರ ನೆಮ್ಮದಿ. ಗಾಢ ನಿದ್ರೆಯ ನಂತರ ನಾವಿವಾಗ ಬೊಂಡ ಕೊಯ್ಲಿಕ್ಕೆ ಬಂದಿದ್ದೇವೆ. ಬಟ್ ತೆಂಗಿನಕಾಯಿ ಅಲ್ಲ, ಬೊಂಡ, ಎಳ್ನೀರು. ನಮ್ಮ ಟಾರ್ಗೆಟ್ ಸೆಟ್ ಮಾಡ್ತಾ ಇದ್ದೀವಿ. ಇದರಲ್ಲಿರೋದು ಕುಯ್ಬೇಕು. ಇವಾಗ ಕುಯ್ಯೋಕ್ಕೆ ನಾವು ಕೊಕ್ಕಿಗೆ ಕತ್ತಿ ಕಟ್ಟಿದ್ದೀವಿ. ಕತ್ತಿ ಹಿಡಿದು ಕಟ್ಟಿಯವರ ದಾಳಿ. ಮಚ್ಚ ಅವ್ರ ಹತ್ರ ಕತ್ತಿ ಎಲ್ಲ ತಗೊಂಡು ಹೋಗ್ತಾರೆ. ಓಕೆ, ಅದೇ ಫಸ್ಟಿಂದೆ ಅದೇ ಕಟ್ಟಿಯವರು ಬೊಂಡ ಕೊಯ್ಲಿಕ್ಕೆ ಟ್ರೈ ಮಾಡ್ತೀನಿ. ಮಚ್ಚ ಇಲ್ಲಾಂದ್ರೆ ನಾ ಕೊಯ್ತೀನಿ ಬಿಡು. ಅದು ಗಟ್ಟಿ ಕೊಯ್ದ್ರೆ ಬೇಡ ಅಲ್ಲ, ಗಟ್ಟಿ ಕೊಯ್ದ್ರೆ ಆ ಕತ್ತಿ ಅದರಲ್ಲೇ ಬಾಕಿ ಆಗುತ್ತೆ, ಮತ್ತೆ ಹತ್ಬೇಕಾಗತ್ತೆ ಅದನ್ನು ತೆಗಿಯೋಕ್ಕೆ. ಕಟ್ಟಿಯವರು ಒಂದು ಬೊಂಡ ಕೊಯ್ದು. ಓಪ ಮಚ್ಚ ಅದ್ರ ಕೆಳಗೆ ಪೈಪ್ ಇದೆ. ಒಂದು ನಿಮಿಷ. ಇನ್ನೊಂದು ಸೋಯ್ ಆಗ್ಲಿಕ್ಕಿದೆ ಪೈಪಿಗೆ.
5 6 ಹೊರಗಜ್ಜ. ಗಂಡ ಪುಸ್ತಕ ತಗೊಳ್ತಿದ್ದೀವಿ. ಥ್ಯಾಂಕ್ ಯು. ಹೊಂಡ ಇದೆ. ಹರಿ ಅವರು ಟೀ ಮಾಡ್ತಾ ಇದ್ದಾರೆ. ಇಲ್ಲೇ ಪಾಕತಜ್ಞ ಹರಿ ಅವರು ಟೀ ಮಾಡ್ತಿದ್ದಾರೆ. How many years of experience do you have in this field, bro? I'm doing this since childhood. Okay. 3 eternity later, ಹರಿ ಅವರ ಟೀ ರೆಡಿ ಆಗಿದೆ. ಸಖತ್ತಾಗಿದೆ. ಟೇಸ್ಟ್ ಮಾಡಿ ನೋಡಿದ್ದೀನಿ, ಸೂಪರ್ ಆಗಿದೆ. ಹರಿ ಅವರು ಇನ್ನು ಮುಂದೆ ಚಾಯ್ ದುಕಾನ್ ಸ್ಟಾರ್ಟ್ ಮಾಡ್ತಾರಂತೆ, ಆಮೇಲೆ ಪ್ರಧಾನಮಂತ್ರಿ ಆಗ್ತಾರಂತೆ. ನಮ್ಮನೆ ಬೆಕ್ಕು 3 ಮರಿ ಇಟ್ಟಿದೆ. ಓಕೆ ಮಚ್ಚ, 3 ಮರಿ ಇಟ್ಟಿದೆ. 1 2 3. ಓಕೆ. ಸೊ ಎಲ್ಲರೂ ಹೇಳ್ತಾರೆ ಬೇರೆ ಕಡೆ ಬೆಕ್ಕು ಮನೆಯಲ್ಲಿ ಬಂದು ಮರಿ ಇಟ್ಟರೆ ಬೇಗ ಮದುವೆ ಆಗುತ್ತೆ ಅಂತ. ಇದರ ಅಜ್ಜಿ ಇಲ್ಲಿ ಬಂದು ಮರಿ ಇಟ್ಟಿದೆ, ಆದರೆ ಇದರ ಅಮ್ಮ ಬಂದು ಮರಿ ಇಟ್ಟಿದೆ. ಈಗ ಇದು ಮರಿ ಇಟ್ಟಿದೆ. ನನಗೇನು ಮದುವೆ ಆಗಲಿಲ್ಲ, ನೋಡಬೇಕು ಇದರ ಮಕ್ಕಳು ಮರಿ ಇಡುವಾಗ ಮದುವೆ ಆಗ್ತದೆ ಅಂತ. ಹಾಗೆ ಟೀ ಆಯಿತು, 5 ಗ್ಲಾಸ್ ಆಗಬೇಕು. ಅಯ್ಯೋ, ಇವಾಗ ಎಷ್ಟು ಗ್ಲಾಸಿಗೆ ಬೀಳಬೇಕು ಅದಕ್ಕಿಂತ ಹೆಚ್ಚು ಒಳಗೆ ಬೀಳ್ತಾ ಇದೆ. ಓ ಸೂಪರ್. ಖತಮ್ ಹೋಗಯ ಚಾಯ್. ಇವಾಗ ಇನ್ನಿಷ್ಟಿದೆ. ಚಾ ತಗೊಂಡು ಬರ್ತಾ ಇದ್ದಾರೆ. अच्छा नहीं हुआ ना? अच्छा हुआ बोला. कैसे पता अच्छा हुआ? ಹರಿ ಅವರ ಚಾ ಬರ್ತಾ ಇದೆ. कितना देर लेकर आना के लिए? हाँ, पैसा नहीं देते, ऐसा किया तो. तुम्हारी बीवी नहीं है. हाँ ठीक है, अच्छी ಸ್ಮೆಲ್ कर रहा. ಈಗ ನಾವು ಕುಡಿದು ಹೇಳ್ತೀವಿ ಹೇಗಿದೆ ಅಂತ. ವೆರಿ ವೆರಿ ಟೀ. ಐ ವಿಲ್ ಬ್ರಿಂಗ್ ನೌ. ಚೆನ್ನಾಗಿದೆ. ಸೂಪರ್. ನೈಸ್ ನೈಸ್. ಸೊ ಇನ್ನೇನಾದರೂ ಫಂಕ್ಷನ್ ಇದ್ದರೆ ಹರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಇಲ್ಲಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಬೈ ಕಿತ್ನಾ ಮಿನಿಮಮ್ ಕಿತ್ನಾ ಗ್ಲಾಸ್ का ಆರ್ಡರ್ लेता है? ಮಿನಿಮಮ್ 500. 500 ಮಿನಿಮಮ್ 500 ಗ್ಲಾಸ್ ಆರ್ಡರ್ ಇದ್ದರೆ ಹೇಳಿ, ಹರಿ ಅವ್ರ ನಂಬರ್ ಮೆನ್ಷನ್ ಮಾಡ್ತೀನಿ. ಓಕೆ. ಕಟ್ಟಿಯವರು ಹೇಗಿದೆ? ಪರವಾಗಿಲ್ಲ, ಸಖತ್ತಾಗಿದೆ. ಕಟ್ಟಿಯವ್ರ ರಿವ್ಯೂ ಚೆನ್ನಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟು 11:30 ಕಳೀತು. ಹರಿ ಅವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಬಾಯ್ಸ್ ರೆಸ್ಟ್ ಮಾಡಲಿದ್ದಾರೆ. ಹಾಗೆ ಅಮ್ಮ ಏನೋ ತೊಳಿತಿದ್ದಾರೆ. ಹರಿ ಅವರ ದೋಸೆ ದಾಳಿ ಶುರು. ಬೈ ಐ ಥಿಂಕ್ ವಿ ಹ್ಯಾವ್ ಟು ಆ್ಯಡ್ ಸಮ್ ವಾಟರ್. ಐಸಾ ನೈ ಬೈ? ಇದಕ್ಕೆ ನೀರು ಸ್ವಲ್ಪ ಹಾಕ್ಬೇಕಂತ ಅಂದಿರುತ್ತೆ, ಸ್ವಲ್ಪ ದಪ್ಪ ಇದೆ. What you have to do is you have to add some water. It is too much, too thick. ये बहुत ज़्यादा है क्या? थिकनेस ज़्यादा हो गया. ಸೊ ಫಸ್ಟ್ ಟೈಮ್ ನೀರು ದೋಸೆ ಮಾಡ್ತಿದ್ದಾರಂತೆ. ಹರಿಯ ದೋಸೆಯ ಹೊಸ ಪ್ರಯೋಗಗಳು ಶುರುವಾಗಿದೆ. ಇವಾಗ ದೋಸೆಯ ಬಂದ ಕೆಳಗೆ ಚೆಲ್ತಿರೋದಕ್ಕೆ ಕಾವಲಿನೇ ಹೊರಗೆ ತೆಗೆದು ಹರಿ ಅವರು ದೋಸೆ ಮಾಡ್ತಿದ್ದಾರೆ. ಅಕ್ಕಿದೆ ಉಟ್ರ. ಹಾಂ ಉಟ್ರ. ಈಗ ದೋಸೆ ರೆಡಿಯಾಗಿದೆ. ಅಳಸಂಡೆ ಕರಿ ಇದೆ, ಆಮೇಲೆ ಚಟ್ನಿ ಇದೆ, ಆಮೇಲೆ ಒಂದು ಮಿಕ್ಸ್ ವೆಜ್ ಸಾಂಬಾರು ಇದೆ, ನೀರು ದೋಸೆನೂ ಇದೆ. ತಿಂದು ರಿವ್ಯೂ ಹೇಳ್ತೀವಿ. ರಿವ್ಯೂ ಮಾಡಿ ಹೇಳಿ ದೋಸೆ ಹೆಂಗಾಗಿದೆ, ಚಟ್ನಿ ಹೆಂಗಾಗಿದೆ ಅಂತ. ಓಕೆ. ದೋಸೆ ತಗೊಂಡ್ರು ವಿತ್ ಕೋಕೋನಟ್ ಚಟ್ನಿ.
ಓಕೆ ಸಾಂಬಾರ್ ಜೊತೆನೂ ಟ್ರೈ ಮಾಡಿ ನೋಡಿ. ನಾನು ಈ ಕಡೆಯಿಂದ ಬರ್ತೀನಿ. ಗ್ಯಾಸ್ ಇವಾಗ ಇನ್ನೊಂದು ಪಲ್ಯ ಟ್ರೈ ಮಾಡಿ ನೋಡಿ. ಮೂರಲ್ಲೂ ಟ್ರೈ ಮಾಡಿ ನೋಡಿ ಯಾವ್ದು ಚೆನ್ನಾಗಿದೆ ಅಂತೇಳಿ. ಯಾವ್ದು ಇಷ್ಟರಲ್ಲಿ ಯಾವ್ದು ಚಟ್ನಿನ ಸಾಂಬಾರ ಪಲ್ಯನ? ಸಾಕು. ಓಕೆ, ರಿವ್ಯೂ ಸಿಕ್ಕಿದೆ. ಆ್ಯಂಡ್ ಹರಿ, ದೇರ್ ಇಸ್ ಎ ಗುಡ್ ನ್ಯೂಸ್. ದೋಸಾ ಇಸ್ ಗುಡ್. ಹೇ, ನೋ ಪ್ರಾಬ್ಲಮ್, ದೆನ್ ಯು ಕ್ಯಾನ್ ಟ್ರೈ ವಿತ್ ಓನ್ಲಿ ಒನ್. ಅಲ್ಲಿ ಹರಿಗೆ ದೋಸೆ ಮಾಡೋ ಕಷ್ಟ ಆಗ್ತಿತ್ತು. ಇವಾಗ ಹರಿ ಎಸೆದು ಕ್ಯಾಚ್ ಹಿಡಿತಿದ್ದಾರೆ. ಕರ್ನ ಹೋಗ ನೋಡಿ ಕಿಷ್ಕಿಯ. ಓ ಸ್ವಲ್ಪ ಅಷ್ಟೇ, ಪಲ್ಟಿ ಚೆನ್ನಾಗಿದೆ ಬಟ್ ಸ್ವಲ್ಪ ಮಡಚಿದೆ ಅಷ್ಟೇ. ಹಾ, ಇವಾಗ ಕರೆಕ್ಟ್ ಇದ್ದಾರೆ. ಸಕ್ಸಸ್ಫುಲ್ ಸ್ವೀಪ್. ಏಯ್ ನೋಡಿ, ಸಖತ್ತಾಗಿ ಉಲ್ಟಾ ಬಿದ್ದಿದೆ ಒಂದು ಪಲ್ಟಿ. ಈಗ ನಾವು ಗುಳಿಗಜ್ಜನ ಸನ್ನಿಧಿಗೆ ಬಂದಿದ್ದೀವಿ. ಇವಾಗ ಮಧ್ಯಾಹ್ನ ಗುಳಿಗಜ್ಜನ ಕೋಲ ಇದೆ.